ಸ್ವಲ್ಪ ಬೇಡ ಅನ್ನಲ್ಲ. ಪಾರ್ವತಿ ಆಫ್ಟರ್ ಆಲ್ ಒಬ್ಳು ಕೆಲ್ಸದವಳು. ಅವಳನ್ನ ಕಾಪಾಡೋದು ನನ್ನ ಕರ್ತವ್ಯ. ಮಚವಮ್ಮ ಚಿಕ್ಕೇಶ್ಮನ್ರೆ, ನಿನ್ನಿಂದ ಏನೇನೋ ಆಗಿದೆ ಗೊತ್ತಾ? ನನ್ನಿಂದ ಏನಾಯ್ತು ಚಿಕ್ಕೇಶ್ಮನ್ರೆ? ನಾನೇನ್ ಮಾಡ್ದೆ? ಅಯ್ಯೋ, ಯಾಕೆ ಗಾಬರಿ ಆಗ್ತಿದ್ಯಾ? ಏನೋ ಆಗಿದೆ ಅಂತ ಹೇಳ್ದೆ, ಏನೋ ಕೆಟ್ಟದಾಗಿದೆ ಅಂತ ಹೇಳದ್ನಾ? ಸಮಯ ಸರಿ ಇಲ್ಲದೆ ಪ್ರಪಂಚನೇ ಎದುರು ಮುಖ ಮಾಡಿ ನಿಂತಿದೆ. ನನ್ನಿಂದ ಈ ಮನೆಗೆ ಒಳ್ಳೇದಾಗಿರೋದಕ್ಕಿಂತ ಕೆಟ್ಟದಾಗಿರೋದೇ ಹೆಚ್ಚು. ಅದಕ್ಕೆ ಭಯ. ಒಳ್ಳೆ ಲೂಸ್ ತರ ಆಡ್ತಿದೆ ನೀನು. ಕೇಳಿಸ್ಕೊ, ನೀನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಪ್ರಾಜೆಕ್ಟ್, ನಮ್ ಹರ್ಬಲ್ ಪ್ರಾಡಕ್ಟ್, ನಮ್ ಬ್ರೋ ಇಷ್ಟು ದಿನ ಪಟ್ಟ ಕಷ್ಟ, ನಮ್ ಮಾಮ್ ಕಂಡಂತ ಕನ್ಸು ಎಲ್ಲ ನನ್ಸಾಗಿದೆ ಪಾರ್ವತಿ. ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ ನಮ್ದು. ಅಂತೂ ಇಷ್ಟು ದಿನ ಎಲ್ರೂ ಇಟ್ಟಿದ್ ನಂಬಿಕೆ ಸೋಲಿಲ್ಲ ಚಿಕ್ಕೇಶ್ಮನ್ರೆ. ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ಎಸ್, ಇನ್ ಮುಂದೆ ಎಲ್ಲ ಕಡೆ ನಿಂದೆ ಹವಾ ಪಾರ್ವತಿ. ಏನ್ ಹೇಳ್ತಿದ್ದೀರಾ ಚಿಕ್ಕೇಶ್ಮನ್ರೆ? ರೋಡಲ್ಲಿ ಗಲ್ಲಿ ನಿಂದೆ ಬ್ಯಾನರ್ಗಳು, ಹೋರ್ಡಿಂಗ್ಗಳು, ಟಿವಿಯಲ್ಲಿ ನಿಂದೆ ಅಡ್ವರ್ಟೈಸ್ಮೆಂಟ್ಗಳು, ಎಲ್ಲ ಕಡೆ ನಿಂದೆ ಮುಖ. ನೋಡ್ತಾ ಇದ್ದಂಗೆನೆ ಸೆಲೆಬ್ರಿಟಿ ಆಗೋಗ್ತೇ ಪಾರ್ವತಿ. ಚಿಕ್ಕೇಶ್ಮನ್ರೆ, ನನಗಿದೆಲ್ಲ ಯಾವುದು ಬೇಡ. ಏನ್ ಬೇಡ? ಫೋಟೋಲ್ ಬರೋದು, ಟಿವಿಲ್ ಬರೋದು, ಇದೆಲ್ಲ ನನ್ನ ಮಟ್ಟಕ್ಕೆ ಬೇಡವಾದದ್ದು. ಕ್ರೇಜಿ ಪಾರ್ವತಿ ನೀನು. ನಿನ್ನಿಂದ ಎಷ್ಟೊಂದು ಅವಕಾಶಗಳು ಈ ಅರಸನ್ ಕೋಟೆಗೆ ಬಂದಿದೆ. ಈಗ ನಿನಗ್ ಬಂದಿರೋ ಅವಕಾಶನ ಕಳ್ಕೊಳ್ಳೋದಕ್ಕೆ ಈ ಅರಸನ್ ಕೋಟೆ ಅವ್ರು ಬಿಡ್ತೀವಾ? ಈಗ ಸುಮ್ಮನೆ ಇಲ್ದಿರೋದ್ರಲ್ಲಿ ಯೋಚನೆ ಮಾಡಬೇಡ ನೀನು. ಅದ್ ಹಾಗಲ್ಲ ಚಿಕ್ಕೇಶ್ಮನ್ರೆ, ನನ್ ಮೇಲೆ ನನಗೆ ನಂಬಿಕೆ ಇಲ್ಲ. ನಿನ್ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಫೋಟೋ ಶೂಟ್ ಮಾಡಿದ್ದಕ್ಕೆ ಬಂದಿರೋ ಫಲಿತಾಂಶ ಇದು ಪಾರ್ವತಿ. ಪಾರ್ವತಿ, ನಮ್ಮ ಬದುಕಲ್ಲಿ ಸಿಹಿ ತುಂಬೋದಕ್ಕೆ ದುಡ್ದಿರೋ ಜೀವ ನೀನು. ನಿನ್ಗೋಸ್ಕರ ಈ ಸಿಹಿ ತಗೋ. ಪಾರ್ವತಿ, ಈ ಸಿಹಿ ಸುದ್ದಿನ ನಿನಗೆ ಮೊದಲು ತಿಳಿಸ್ಬೇಕು ಅಂತ ನಾವೆಲ್ಲ ಬಂದಿದ್ದೀವಿ. ನಾವು ಕೊಡೋ ಸ್ವೀಟನ್ನ ನೀನ್ ತಿನ್ನಲ್ವಾ? ಅಮ್ಮ, ನನ್ನ ಪ್ರಕಾರ ನೀನು ನಮ್ಮ ಜೀವನದಲ್ಲಿ ಬಂದಿದ್ದು, ನಮ್ಮ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು, ಇದೆಲ್ಲವೂ ಒಂಥರ ಜಾದು. ಆದಿ ಹೇಳೋ ಹಾಗೆ ನೀನು ನಮ್ಮ ಪಾಲಿನ ಲಕ್ಕಿ ಚಾರ್ಮ್. ನೀವ್ ದೊಡ್ಡೋರು, ನಿಮ್ದು ದೊಡ್ಡ ಮನ್ಸು ಅಮ್ಮ. ಪ್ರೀತು, ಇನ್ ಮುಂದೆ ಪಾರ್ವತಿ ಬರೀ ಬಚಾವಮ್ಮ ಮಾತ್ರ ಅಲ್ಲ, ಅದೃಷ್ಟಮ್ಮ ಕೂಡ. ಓ, ಅದೃಷ್ಟಮ್ಮ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅದೃಷ್ಟಮ್ಮ, ಸ್ವೀಟ್ ತಿನ್ನಮ್ಮ. ಗುರುಗಳೇ, ನಿಮ್ಗೆ ಹೊಟ್ಟೆ ಉರ್ಕೊಳ್ಳೋದ್ ಬಿಟ್ರೆ ಬೇರೇನೂ ಗೊತ್ತಿಲ್ಲ ಪಾಪ. ಅಮ್ಮ ಬರಕ್ ಹೇಳಿದ್ರಂತೆ. ಚೆನ್ನಪ್ಪ, ಇಲ್ಲಿ ಬಂದು ನಿಂತ್ಕೋ. ಇವತ್ತು ಒಂದು ತುಂಬಾ ಮುಖ್ಯವಾದ ಹಬ್ಬ, ಅದಕ್ಕೆ ನಿಮ್ಮನ್ನೆಲ್ಲ ಬರಕ್ ಹೇಳಿದೆ. ಹಬ್ಬನಾ? ಏನ್ ಹಬ್ಬ ಅಮ್ಮ ಅವ್ರೆ?
ಅಕ್ಕ ತಮ್ಮಂದ್ರ ಹಬ್ಬ, ಅಣ್ಣ ತಂಗಿಯರ ಹಬ್ಬ. ಅದಕ್ಕೆ ನಮ್ಮನ್ನ ಯಾಕೆ? ನೀವು ನನ್ನ ಅಣ್ಣ ತಮ್ಮಂದ್ರೆ ಅಲ್ವಾ ಹನುಮಂತು? ನಾವೇ ಏನು ಹೇಳ್ತಾ ಇದ್ದೀರಾ? ನಾವು ಇಲ್ಲಿ ಕೆಲ್ಸಕ್ಕಿರೋರು, ನಮ್ಮನ್ನ ಅಣ್ಣ ತಮ್ಮ ಅನ್ನೋದಾ? ಕೆಲಸ ಯಾರು ಮಾಡಲ್ಲ ಹನುಮಂತು, ಎಲ್ಲರೂ ಮಾಡ್ತಾರೆ. ಕೆಲಸ ಮಾಡೋದು ಹೊಟ್ಟೆಪಾಡಿಗೆ, ಸಂಬಂಧಗಳು ಜೀವನಕ್ಕೆ. ಅಣ್ಣ ತಮ್ಮಂದ್ರು ಮನೆ ಹೆಣ್ಮಕ್ಳನ್ನ ರಕ್ಷಿಸಿ ಅವರ ಯೋಗಕ್ಷೇಮ ಕಾಪಾಡೋ ಜವಾಬ್ದಾರಿನ ಹೊತ್ತಿರ್ತಾರೆ. ನೀವು ನಮ್ಮನೆ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಿದ್ದೀರಿ, ನನಗೆ ಒಂದು ಇರುವೆನೂ ಕಚ್ಚದೇ ಇರೋ ಹಾಗೆ ನೋಡ್ಕೊಳ್ತೀರಿ. ಅಂದಮೇಲೆ ನೀವೇ ಅಲ್ವಾ ನನಗ ಅಣ್ಣ ತಮ್ಮಂದ್ರು? ಅಮ್ಮವ್ರೆ, ನೀವು ತುಂಬಾ ಎತ್ತರದಲ್ಲಿದ್ದೀರಾ ಅಮ್ಮವ್ರೆ. ತಲೆಬಾಗಿ ನಮಸ್ಕಾರ ಮಾಡೋದಕ್ಕೆ ನನಗೇನು ಅವಮಾನ ಇಲ್ಲ. ಚಿಕ್ಕ ವಯಸ್ಸಿನಿಂದ ಅಣ್ಣ ತಮ್ಮಂದ್ರ ಜೊತೆ ಬೆಳೆದೋಳಲ್ಲ. ನಿಮ್ಮ ನೆರಳೇ ನನಗೆ ಶ್ರೀರಕ್ಷೆ. ಕಾರಲ್ಲಿ ಹೋಗುವಾಗ ಹನುಮಂತು, ಕೂತಲ್ಲಿ ನಿಂತಲ್ಲಿ ಚೆನ್ನಪ್ಪ, ಇಡೀ ಮನೆನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ರಮೇಶ. ಒಬ್ಬ ಅಕ್ಕನಾಗೋ ತಂಗಿಯಾಗೋ ನಿಮಗೆಲ್ಲ ನಾನು ಧನ್ಯವಾದ ಹೇಳಲೇಬೇಕಲ್ವಾ? ಲೇ, ಯಾಕೆ ಹಿಂಗ್ ಬಾಲ ಸುಟ್ಟು ಬೆಕ್ಕಿನ ತರ ಪಿರಿ ಪಿರಿ ಓಡಾಡ್ತಿದ್ಯಾ? ಅಮ್ಮ, ಅಣ್ಣ ಏನ ಬಂದಿಲ್ಲ. ಅಯ್ಯೋ ಬರ್ತಾನಿರೇ, ಇವ್ಳು ಕರೆದ ತಕ್ಷಣ ಪ್ರತ್ಯಕ್ಷ ಆಗ್ಬಿಡ್ಬೇಕೇನೋ. ಅವ್ರು ಬಂದಿದ ತಕ್ಷಣ ನಾನು ಅವನಿಗೆ ರಾಖಿ ಕಟ್ಬೇಕು. ಅವ್ನ್ ಏನ್ ಗಿಫ್ಟ್ ಕೊಡ್ತಾನೆ ಅಂತ ನೋಡ್ಬೇಕು. ನೀನ್ ಅಣ್ಣ ತಂಗಿ ಪ್ರೀತಿಗೆ ರಾಖಿ ಕಟ್ತಾ ಕಾಯ್ತಾ ಇಲ್ಲ, ಅವನೇನ್ ಗಿಫ್ಟ್ ಕೊಡ್ತಾನೆ ಅಂತ ಕಾಯ್ತಿದ್ಯೋ? ಹಾಗೇನಿಲ್ಲ, ಸುಮ್ನಿರಮ್ಮ. ಬಂದಲ್ಲ ನಮ್ ಪೈಲ್ವಾನು. ಪೈಲ್ವಾನ ಅಪ್ಪನಾ ಅಣ್ಣನಾ? ಲೇ, ನಿಮ್ಮಪ್ಪ ಯಾವ ಆಂಗಲ್ ಇಂದ ಪೈಲ್ವಾನ್ ತರ ಕಾಣ್ತಿದಾರೆ? ಯಾಕೆ ದಮ್ಮು, ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು ಅಂತ ಪ್ರೀತಿ ಕಮ್ಮಿ ಆಗೋಯ್ತಾ? ಏನ್ ಮೊದ್ಲು ಬಾಳ ಪ್ರೀತಿ ಇತ್ತಾ? ಪ್ರೀತಿ ಇಲ್ಲ, 2 ಮಕ್ಳು ಆಗ್ಬೇಕು. ಲೇ, ಏನಕ್ಕೆ ಕಿಸಿತಿದ್ಯಾ? ರಾಖಿ ಕಟ್ಟೆ. ಗಟ್ಟೆ ಕಟ್ಟಮ್ಮ. ಪಾರು ಅಕ್ಕನು ನಂಗೆ ರಾಖಿ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಥ್ಯಾಂಕ್ಸ್ ಕಣೆ ಸೌಜನ್ಯ. ಏನ್ ಥ್ಯಾಂಕ್ಸ್ ಅಲ್ಲೇ ಮುಗ್ಸೋದ್ರಲ್ಲಿದ್ಯಾ? ಕೊಡು, ಗಿಫ್ಟ್ ಕೊಡು. ಲೇ ಸುಹಾಸ್, ಫಸ್ಟ್ ಗಿಫ್ಟ್ ಕೊಡೋ, ಇಲ್ಲಾಂದ್ರೆ ಕಟ್ಟಿರೋ ರಾಕಿ ಬಿಚ್ಕೊಂಡ್ಬಿಡ್ತಾಳೆ ಅಷ್ಟೇ ಅವಳು. ನಿನ್ಗೇನ್ ಗಿಫ್ಟ್ ಕೊಡ್ಬೇಕಂತ ನಂಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ದುಡ್ಡು ಕೊಟ್ಬಿಡ್ತೀನಿ, ನೀನ್ ಏನ್ ಬೇಕಾದ್ರೂ ತಗೊಳಮ್ಮ. ಥ್ಯಾಂಕ್ ಯು ಬ್ರೋ. ನನ್ ಸೆಲ್ಫಿ ತಗೊಳ್ಳೋಣ? ಹಾ ತಗೊಳ್ಳೋಣ. ಇದಮ್ಮ ರೀ, ಸುಮ್ನೆ ರೀ, ಮಕ್ಳ ಮುಂದೆ ಏನ್ ನಿಮ್ದು? ಕರ್ನಾಟಕದ ಸುಪ್ರಸಿದ್ಧ ತಂಗಿ, ನನ್ನ ಪಾಲಿನ ಪರದೇಸಿ ಪಾರ್ವತಿ. ಮೇಡಮ್, ಯಾಕೆ? ಆದಿ ಪ್ರೀತುಗೆ ಅವಳು ತಂಗಿ ಥರ ತಾನೇ? ಸರಿ ಮೇಡಮ್, ಕರ್ಕೊಂಬರ್ತೀನಿ. ನೀನೇ ಸಾವಿತ್ರಮ್ಮ ಇಷ್ಟೊಂದು ಶಾಕ್ ಅಲ್ಲಿದ್ಯಾ? ನಿನ್ನ ಹತ್ರ ಏನ್ ರಾಖಿ ಕಟ್ಸಲ್ಲ. ರಾಖಿ ಕಟ್ಟೋ ಏಜು ಬಾರಾಗೋಗಿದೆ ನಿನ್ಗೆ. ಹೋಗ ಅವ್ರನ್ನ ಕರ್ಕೊಂಡ್ ಬಾ. ಹೋಗೆ. ಅಯ್ಯೋ, ನನಗಂತೂ ಫುಲ್ ಖುಷಿ ಆಗ್ತಿದೆ. ಈ ಹಬ್ಬದಲ್ಲಿ ಪಟ್ಟ ಸಂಭ್ರಮ ನಾನು ಯಾವ ಹಬ್ಬದಲ್ಲೂ ಪಟ್ಟಿಲ್ಲ. ಒಳಗೆಲ್ಲ ಒಂಥರ ಮಜಾ ಮಜಾ ಅನ್ನಿಸ್ತಾ ಇದೆ. ಅಯ್ಯೋ, ಖುಷಿ ಮುಕ್ಕಿ ಹರಿತಾ ಇದೆ.
ಈ ರಾಖಿ ಹಬ್ಬಕ್ಕೆ ನನ್ನ ಹಳೇ ಬಾಕಿನೆಲ್ಲ ಚುಪ್ತ ಮಾಡ್ಕೊಂಡ್ಬಿಡ್ತೀನಿ. ಎಸ್, ಈ ಮಜಾ ಬರುತ್ತೆ. ಪಾರ್ವತಿ, ಪಾರ್ವತಿ, ಪಾರು. ಸಾವಿತ್ರಕ್ಕ, ಏನ್ ಸಮಾಚಾರ? ಈ ದಾಮಿನಿ ಅಮ್ಮವರಿಂದ ಮನೆಯಲ್ಲಿ ಸಮಾಚಾರಕ್ಕಿಂತ ಅನಾಚಾರನೇ ಹೆಚ್ಚು ಕಣೆ. ಏನಾಯ್ತು ಸಾವಿತ್ರಕ್ಕ? ದಾಮಿನಿ ಅಮ್ಮವರು ಮನೆ ಕೆಲಸವ್ರ ಕೈಲೆಲ್ಲ ರಾಖಿ ಕಟ್ಟಿಸ್ತಿದಾರೆ ಕಣಮ್ಮ. ಇವತ್ ರಾಖಿ ಹಬ್ಬ, ಕಟ್ಸೋದ್ರಲ್ಲಿ ಏನ್ ತಪ್ಪಿದೆ? ನೀನು ಕಟ್ಬೇಕಾಗತ್ತೆ ಪಾರ್ವತಿ. ಕಟ್ಟಿದ್ರಾಯ್ತು ಬಿಡು. ನಿನ್ ಕೊರಳಿಗೆ ತಾಳಿ ಕಟ್ಟಿರೋ ದೊಡ್ಡ ಯಜಮಾನರ ಕೈಗೆ ರಾಖಿ ಕಟ್ಟಿಯೇನೆ ಪಾರ್ವತಿ. ಸಾವಿತ್ರಕ್ಕ, ಎಂತ ಸಂದಿಗ್ಧ ಪರಿಸ್ಥಿತಿ ಬಂತು ನಿಂಗೆ? ಕೈ ಕಾಲೇ ಆಡ್ತಿಲ್ಲ ಸಾವಿತ್ರಕ್ಕ. ನಾನ್ ಹೇಗ್ ದೊಡ್ಡ ಯಜಮಾನ್ರಿಗೆ ರಾಖಿ ಕಟ್ಲಿ? ಸಾವಿತ್ರಕ್ಕ, ಇದರಿಂದ ಏನಾದ್ರೂ ಮಾಡಿ ತಪ್ಪಿಸ್ಕೊಳಕ್ಕಾಗಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ತಾಯಿ. ಎಂತ ಈ ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟಿಯಲ್ಲೇ ತಾಯಿ ನೀನು. ಪಾರ್ವತಿ, ಆ ದೇವ್ರು ನಿನ್ ಕೈ ಬಿಡೋದಿಲ್ಲ, ಅವನೇ ಕಾಪಾಡ್ತಾನೆ. ಬಾ. ಸಾವಿತ್ರಕ್ಕ, ನನಗೆ ತುಂಬಾ ಭಯ ಆಗ್ತಿದೆ. ಈಗ ನಮ್ಮಿಂದ ಏನು ಮಾಡೋಕೆ ಸಾಧ್ಯ ಹೇಳು? ಅವನ ಮೇಲೆ ಭಾರ ಹಾಕಿ ಹೋಗ್ಬೇಕಷ್ಟೆ. ಬಾ. ನೋಡಮ್ಮ, ಪಳಪಳ ಅಂತ ಹೊಳಿತಿರೋ ಅಣ್ಣಂದ್ರಿಗೆ ಕಿಲಕಿಲ ಅಂತ ನಕ್ಕೊಂಡು ಟಕ ಟಕ ಅಂತ ರಾಖಿ ಕಟ್ಬಿಡಮ್ಮ. ಹ್ಞೂ. ಇವಾಗ ರಾಖಿ ಕಟ್ಟು. ಎಲ್ಲ ಅಕ್ಕಂದ್ರು ಬಂದಿದ್ದಾರೆ, ರಾಖಿ ಕಟ್ಟಬೇಕಾಗಿರೋ ಮುಖ್ಯವಾದ ತಂಗಿನೇ ಇನ್ನೂ ಬಂದಿಲ್ವಲ್ಲ? ಸ್ವೀಟ್ ತಿನ್ಸಮ್ಮ, ಸ್ವಲ್ಪ ಸ್ವಲ್ಪ ತಿನ್ಸಮ್ಮ. ಕಟ್ಟಮ್ಮ, ಕಟ್ಟು. ಅಣ್ಣ ತಂಗಿ ಸಂಬಂಧ ಬಿಗಿಯಾಗಿರ್ಬೇಕು. ಕಟ್ಟು ಕಟ್ಟು. ನನ್ನ ಮಗಳಿಗೆ ಗಿಫ್ಟ್ ಕೊಟ್ಟಿದ್ದ ದುಡ್ಡು ನಾನು ನಿನ್ ಕಳ್ದಿದೀಯ, ಎಲ್ಲಿಟ್ಟಿದ್ಯಾ ಅಂತ ಹೇಳು. ನಾಚಿಕೆ ಆಗಲ್ವಾ ನಿನಗೆ? ಯಾವಾಗ ಕಳ್ತನ ಮಾಡದ್ ಕಲ್ತೆ? ಯಾಕ ನಿಂಗಿಂತ ದುರ್ಬುದ್ಧಿ? ಗಣಿ ಅಕ್ಕ, ತುಂಬಾ ನೋವಾಗ್ತಿದ್ಯಾ ಗಣಿ? ಇಲ್ಲ ಅಕ್ಕ, ಹೊಡೆದೇಟ್ಗೆ ಮೈಗೆ ನೋವಾಗದೆ ಇದ್ರು ಮನ್ಸಿಗೆ ನೋವಾಗಿರುತ್ತಲ್ವಾ? ಅಯ್ಯೋ ಹಾಗೇನಿಲ್ಲ ಅಕ್ಕ. ಸಾಧ್ಯವಾದ್ರೆ ಈ ನಿನ್ನ ಅಕ್ಕನ ಕ್ಷಮಿಸ್ಬಿಡೋ ಗಣಿ. ಲೇ ಅಕ್ಕ, ನೀನೀಗೆಲ್ಲ ಕೈ ಮುಗಿಬಾರ್ದು, ನೀನ್ ನನ್ಕಿಂತ ದೊಡ್ಡೋಳು. ಸಬೂಬೆ ಇಲ್ದೆ ಯಾರ್ದೋ ಹಾರಾಟಕ್ಕೆ ಮಣಿದು ನಿನ್ಮೇಲೆ ಅನುಮಾನ ಪಟ್ಟು ನಿಮ್ಮೇಲೆ ಕೈ ಮಾಡಿಬಿಟ್ಟೆ. ನಾನೆಂತ ದೊಡ್ಡೋಳು. ಅಕ್ಕ,
ಬೇಜಾರು ಮಾಡ್ಕೋಬೇಡ ಕಣೆ. ನನ್ನ ಎತ್ತಮ್ಮ ಹೇಗಿದ್ದಾಳೆ ಅಂತ ನೋಡೋದಕ್ಕೆ ನನ್ನ ಹತ್ರ ಇರೋದು ಒಂದೇ ಒಂದು ಫೋಟೋ ಮಾತ್ರ. ನೀನು ನಂಗೆ ಓಡಿದ್ರು, ಬೈದ್ರು, ರೇಗ್ಸಿದ್ರು, ಮುದ್ದು ಮಾಡಿದ್ರು. ನೀನೇ ನಮ್ಮ ಅಮ್ಮ ಕಣೆ. ಅಕ್ಕ, ನಾನು ನಿನ್ನ ಕೈ ಹಿಡಿದು ಬೆಳ್ದೊಂದು ಕಣೆ. ಈ ಕದಿಯೋದು, ದರೋಡೆ ಮಾಡೋದು ಯಾವತ್ತೂ ಮಾಡಲ್ಲ ಅಕ್ಕ. ನೀನು ಆ ರೀತಿ ಎಲ್ಲ ತಪ್ಪು ಮಾಡಲ್ಲ ಅಂತ ನನಗೂ ಗೊತ್ತು ಗಣಿ. ಆದರೆ ಅವರೆಲ್ಲ ಕೂಗಾಡ್ತಿದ್ದಿದ್ದ ಭಯಕ್ಕೆ ನಾನು ನಿನ್ನ ಮೇಲೆ ಅನುಮಾನ ಪಟ್ಟೆ. ಅದೇ ಸಮಯಕ್ಕೆ ನೀನು ಇರಲಿಲ್ಲ. ಅದು ಸರಿ, ಆ ಅಂಗಡಿ ಹತ್ರ ಯಾಕೆ ಹೋಗಿದ್ದೆ? ಇವತ್ತು ರಾಖಿ ಹಬ್ಬ ಅಲ್ವಾ, ನಿನ್ನ ಕೈ ರಾಖಿ ಕಟ್ಟಿಸ್ಕೊಳಕ್ಕೆ ರಾಖಿ ತರಕ್ಕೆ ಹೋಗಿದ್ದೆ. ತಗೊಳಕ್ಕ, ಕಟ್ಟು. ಅಕ್ಕ, ಕಣ್ಮುಚ್ಕೋ. ಯಾಕೋ? ಕಣ್ಮುಚ್ಕೊಳಕ್ಕ, ಹೇಳ್ತೀನಿ. ಇವಾಗ ಕಣ್ಬಿಡು. ರಾಖಿ ಹಬ್ಬಕ್ಕೆ ಈ ತಮ್ಮನಿಂದ ನಿನ್ ಚಿಕ್ಕ ಹುಡುಗರೆ. ತಗೊಳಕ್ಕ. ಏನೋ ಗಣಿ ಇದೆಲ್ಲ? ಅಕ್ಕ, ನೀನ್ ನಂಗೆ ಎಷ್ಟೆಲ್ಲ ಮಾಡಿದ್ಯಾ. ನಾನು ಇದೊಂದನ್ನು ಕೊಟ್ರೆ ನೀನು ಯಾಕೆ ಅಂತ ಕೇಳ್ತೀಯಲ್ಲ ಅಕ್ಕ. ಎಷ್ಟು ಖರ್ಚಾಯ್ತೋ ಗಣಿ? ಹೇಳೋ. 300 ರೂಪಾಯಿ ಅಕ್ಕ. 300 ರೂಪಾಯ? ಎಲ್ಲಿಂದ ಬಂತು ಅಷ್ಟು ದುಡ್ಡು? ಅಕ್ಕ, ಅದು ಹೇಳೋ. ಅದು ಈಗ ನೀನು ನಿಜ ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅಕ್ಕ, ಅದು ಇವತ್ತು ರಾಖಿ ಹಬ್ಬ. ಅಕ್ಕಂಗೆ ಏನಾದ್ರೂ ಒಂದು ಉಡುಗೊರೆ ಕೊಡಿಸ್ಬೇಕಲ್ಲ. ಏನ್ ಕೊಡಿಸ್ಲಿ? ಹಾ, ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟೆ ಗಣಿ, ನನ್ನನ್ನು ಕ್ಷಮಿಸ್ಬಿಡು. ಅಕ್ಕ, ಇದನ್ ಕೊಡೋದಕ್ಕೆ ಹೋಗಿ ಏನೇನೋ ರಾದಂತಾಗೋಯ್ತು. ನೀ ನನ್ನ ಕ್ಷಮಿಸ್ಬೇಕಕ್ಕ. ತೆಗೆದು ನೋಡಕ್ಕ, ನಿನಗಿಷ್ಟ ಆಗುತ್ತಾ? ಗಣಿ, ಈ ಸಂಬಂಧಗಳಿಗೆ ಪ್ರೀತಿ ಹೊಂದಿದ್ರೆ ಸಾಕು. ಈ ರಾಖಿ, ಈ ಗಿಫ್ಟು ಇದೆಲ್ಲ ನಾವೇ ಕಂಡುಹಿಡ್ಕೊಂಡಿರೋದು. ನನ್ನನ್ನು ಕ್ಷಮಿಸಿದ್ಯಾ ಗಣಿ? ನೀನ್ ಖುಷಿಯಾಗಿರೋರ್ಗು ನಾನ್ ಕ್ಷಮಿಸಲ್ಲ. ಹಾ, ಈಗ ಕ್ಷಮಿಸ್ದೆ. ಈ ಗ್ಲಾಸ್ ರುಚಿಯಾದ ಟೀ ಕುಡಿಸ್ತು ಅಂತ ಇದನ್ ಮನೆಗೆ ತಗೊಂಡ್ ಹೋಗ್ತೀವ ದೊಡ್ಡಜ್ಮಾನ್ರೆ? ಸಾಕ್ ನಾಯಿಗ್ ಸಲ್ಗೆ ಕೊಟ್ರೆ ಅದು ನಡು ಮನೇಲಿ ಬಂದ್ ಕೂರಕ್ಕಾಗುತ್ತಾ ದೊಡ್ಡಜ್ಮಾನ್ರೆ? ನಿಮಗ್ ನೋವು ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ ದೊಡ್ಡಜ್ಮಾನ್ರೆ.
ಡೆಮೋ ಮದ್ವೆ ವಿಷಯನ ಅತ್ತೆ ಹತ್ರ ವಿವರವಾಗಿ ಹೇಳ್ಬೇಕು. ಇಷ್ಟು ದಿನ ಮುಚ್ಚಿಟ್ಟಿದ್ದ ಸತ್ಯನ ಅಮ್ಮವ್ರ ಹತ್ರ ಹೇಳೋದೇ ಒಳ್ಳೇದು. ಇದು ಬಿಟ್ಟು ಬೇರೆ ದಾರಿ ಇಲ್ಲ. ಪ್ರತಿದಿನ ಬೆಳಗ್ಗೆ ನೀನು ನನ್ನ ರೂಮಲ್ಲಿ ಇರ್ತಾ ಇದ್ದೆ, ಆದರೆ ಇವತ್ತು ಕಾಣಿಸ್ಲೇ ಇಲ್ಲ. ಯಾಕೆ ಹೋವೆ? ಏನಾಯಿತು? ಬರೋದಕ್ಕೆ ಮನಸ್ಸಿಲ್ವಾ ಅಥವಾ ಇನ್ಮೇಲೆ ಬರಲೇಬಾರ್ದು ಅಂತ ನಿರ್ಧಾರ ಮಾಡಿದ್ಯಾ? ದೇವರ ಪಾದಕ್ಕೆ ಅರ್ಪಣೆ ಆಗೋಕೆ ನಿನ್ನೊಪ್ಪಿಗೆ ಕೇಳಬೇಕಾ ಹೂವೆ? ಕೆಲವೊಂದ್ಸತಿ ಅಂತ ಪವಿತ್ರವಾದ ಸ್ಥಳಕ್ಕೆ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರೋದು ನನಗೆ ಅರ್ಥ ಆಗುತ್ತೆ. ನಿನ್ನ ಪರಿಮಳನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಮರ್ತ್ಬಿಟ್ಟಿಯ ಹೂವೆ? ಕೆಲವೊಮ್ಮೆ ಬಾಡಿರ್ತೀಯ, ಕೆಲವೊಮ್ಮೆ ಚಿಗುರೇ ಇರೋದಿಲ್ಲ, ಇನ್ನೂ ಕೆಲವೊಮ್ಮೆ ಯಾರೋ ಬಂದು ನಿನ್ನ ಚೂಟಿರ್ತಾರೆ. ಸುತ್ತ ನೋಡಿದಾಗ ತೋಟದಲ್ಲಿ ಬೆಲೆ ಬಾಳೋ 100 ಹೂವಿನ ರಾಶಿ ಇದೆ. ಇದರ ನಡುವೆ ನಿನ್ನ ಉಪಯೋಗ ಏನು ಅನ್ನೋ ಬೇಸರ ಅರ್ಥೇ ಇರೋದಿಲ್ಲ ಅಲ್ವಾ? ರಾಶಿ ಹೂಗಳ ನಡುವೆ ಬೆಲೆ ಲೆಕ್ಕ ಬರೋದಿಲ್ಲ, ಅಂತಸ್ತಿನ ಆಸೆನೂ ಹುಟ್ಟೋದಿಲ್ಲ. ನೀನು ಸೂಸೋ ಪರಿಮಳನೇ ಕೊನೆ ತನಕ ಉಳಿಯೋದು. ನಿನ್ನ ಸ್ವಚ್ಛಂದಾನೆ ಮನಸ್ಸಿಗೆ ಮುದ ನೀಡೋದು. ಮನಸ್ಸಲ್ಲಿ ಕಲ್ಮಶ ಇರಬೇಕಾದ್ರೆ ಯಾವ ಸ್ವಚ್ಛಂದ? ಕಲ್ಮಶ ತುಂಬಿ ಮನಸ್ಸು ಭಾರ ಆಗಿದೆ. ಭಾರ ಇಳಿಸ್ಕೊಳ್ಳೋ ವಿಧಾನನ ನಾವೇ ಕಂಡು ಹಿಡ್ಕೊಳ್ಬೇಕಲ್ವಾ? ಅರ್ಥವಿಲ್ದಿರೋ ಮದುವೆ, ಅರ್ಥ ಕೊಟ್ಟಿರೋ ಮಾಂಗಲ್ಯದ ಬಗ್ಗೆ ಅಮ್ಮವ್ರ ಮುಂದೆ ಹೊರಗೆ ಹಾಕೋವರೆಗೂ ಮನಸ್ಸಿನ ಭಾರ ಇಳಿಯೋದಿಲ್ಲ. ಡೆಮೋ ಮದುವೆ ವಿಚಾರ ಮಾತಾಡ್ತಾ ಇದೆಯಾ ಪಾರ್ವತಿ? ಹೌದು. ಆ ಗುಟ್ಟಿನ ಕೆಂಡನ ಸರ್ಗಲ್ ಸಿಕ್ಕಾಕ್ಸ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ನನ್ನನ್ನು ಸುಡ್ತಿದೆ. ಅಮ್ಮವ್ರಿಗೆ ಹೇಳಿ ಸಾವೋ ನೋವೋ ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ. ಅದೇ ಕೆಂಡ ನನ್ನನ್ನು ಸುಡ್ತಾ ಇದೆ ಪಾರ್ವತಿ. ಆದರೆ ಸುಡೋ ಕೆಂಡ ಶಾಖಕ್ಕೆ ಹೆದರಿ ಅದನ್ನ ಹೊರಗಾಕಿ ಕಾಡಿಗೆ ಬೆಂಕಿ ಹಚ್ಚೋದು ಎಷ್ಟು ಸರಿ ಅನ್ನೋದನ್ನ ಯೋಚನೆ ಮಾಡಬೇಕಲ್ವಾ? ನಮ್ಮ ನೆಮ್ಮದಿ ಕೆಟ್ಟಿದೆ ಅಂತ ಬೇರೋ ನೆಮ್ಮದಿಗೆ ಭಂಗ ತರೋದು ಸರಿಯಲ್ಲ. ಅದನ್ನ ನೀನು ಅರ್ಥ ಮಾಡ್ಕೊಳ್ತೀಯ ಅಂತ ಅನ್ಕೊಂಡಿದ್ದೀನಿ. ನಾವ್ ಹೇಳ್ದೆ ಅವ್ರಿಗೆ ಬೇರೆಯವರಿಂದ ಈ ವಿಷಯ ತಿಳಿದಾಗ ಅವ್ರ ಮನ್ಸಿಗಾಗೋ ಆಘಾತ ಸಾಮಾನ್ಯವಾದದ್ದಲ್ಲ. ಯುದ್ಧ ನಡೆಯುತ್ತೆ, ಉಳಿಯೋದೇ ಕಷ್ಟ ಆಗುತ್ತೆ. ಹೊಣೆ ನಂದು, ಜವಾಬ್ದಾರಿನೂ ನಂದು. ನಿನ್ನನ್ನು ಬೆನ್ನ ಹಿಂದೆ ಸರಿಸಿ ಗುಂಡಿನ ಏಟು ತಿನ್ನೋ ಎದೆ ನಂದಾಗಿರುತ್ತೆ. ಹೆದರೋ ಅವಶ್ಯಕತೆ ಇಲ್ಲ ಪಾರ್ವತಿ. ಡೆಮೋ ಮದುವೆ ವಿಚಾರ ಹೇಳಿ ಯುದ್ಧ ಶುರು ಮಾಡೋ ಮೂರ್ಖತನ ಬೇಡ. ಅಮ್ಮನಿಗೆ ಸತ್ಯ ಹೇಳೋ ಸಮಯ ಇದಲ್ಲ. ನನ್ನ ನಂಬು ಪ್ಲೀಸ್. ಈ ಅನುಷ್ಕಾ ಕೋಳಿನ ಕೇಳಿ ಮಸಾಲೆ ಅರಿಯೋಳು. ಇವಳನ್ನು ನಂಬ್ಕೊಂಡ್ರೆ ಈ ವಿಷಯ ಅಷ್ಟು ಬೇಗ ಬಗೆಹರಿಯಲ್ಲ. ನಾನು ನನ್ನ ರೂಟಲ್ಲೇ ಹೋಗ್ತೀನಿ.